friends. Welcome to Tarushree's YouTube channel, Tricks by Tarushri. 10th topic na very important chapter, biology ಬರುವಂತಹ control and coordination chapter ನ ಸ್ಟಡಿ ಮಾಡ್ತಾ ಹೋಗೋಣ. ನೋಡಿ, ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಚಾಪ್ಟರ್ ಅಲ್ಲಿ ನಾವು ಹ್ಯೂಮನ್ ನರ್ವಸ್ ಸಿಸ್ಟಮ್ ಮತ್ತೆ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಗ್ಲ್ಯಾಂಡ್ಸ್ ನ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದು ಅಷ್ಟೊಂದು ತಲೆ ತಿನ್ನಲ್ಲ. ಮೇನ್ ಇರೋದೇ ನಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮು, ಪೆರಿಫೆರಲ್ ನರ್ವಸ್ ಸಿಸ್ಟಮು, ಆಟೋನಾಮಿಕ್ ನರ್ವಸ್ ಸಿಸ್ಟಮು. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಇನ್ಕ್ಲೂಡ್ ಆಗಿರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ಕ್ರೇನಿಯಲ್ ನರ್ವ್ಸ್ ಅಂದ್ರೆ ಬ್ರೈನಿಗೆ ಸಂಬಂಧಪಟ್ಟ ನರ್ವ್ಸ್ ಮತ್ತೆ ಸ್ಪೈನಲ್ ನರ್ವ್ಸ್ ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ನರ್ವ್ಸ್ ಅನ್ನ ನಾವು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಮತ್ತೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅನ್ನುವಂತಹ 2 ಟೈಪ್ ಅನ್ನ ನೋಡ್ತಾ ಹೋಗ್ತೀವಿ. ಇನ್ನು ಬ್ರೈನ್ ಅಲ್ಲಿ ಮೇನ್ ಆಗಿ 3 ಪಾರ್ಟ್ಸ್ ಇರುತ್ತೆ: ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್ ಅಂತ. ಹಿಂಡ್ ಬ್ರೈನ್ ಅಲ್ಲಿ 3 ಟೈಪ್ಸ್: ಸೆರೆಬೆಲ್ಲಮ್, ಪಾನ್ಸ್ ಅಂಡ್ ಮೆಡುಲಾ ಅಂತ ಹೇಳಿ. ಇನ್ನು ಯಾವ್ಯಾವ ಗ್ಲ್ಯಾಂಡ್ಸ್ ಬರುತ್ತೋ ಅದನ್ನ ಬ್ರೀಫ್ ಆಗಿ ನೋಡ್ತಾ ಹೋದ್ರೆ ಆಯ್ತು. ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಕೂಡ ಕಂಟ್ರೋಲ್ ಮತ್ತೆ ಕೋಆರ್ಡಿನೇಷನ್ ಆಗತ್ತೆ. ಆದ್ರೆ ನಮ್ಮಲ್ಲಿ ಇರೋ ಹಾಗೆ ಏನು ನರ್ವಸ್ ಸಿಸ್ಟಮ್ ಆಗ್ಲಿ, ಮಸ್ಕ್ಯುಲಾರ್ ಸಿಸ್ಟಮ್ ಆಗ್ಲಿ, ಗ್ಲ್ಯಾಂಡ್ಸ್ ಆಗ್ಲಿ ಇರಲ್ಲ. ಆದ್ರೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ಪ್ಲಾಂಟ್ ಹಾರ್ಮೋನ್ಸ್ ಇರುತ್ತೆ. ಪ್ಲಾಂಟ್ ಹಾರ್ಮೋನ್ಸ್ ಮತ್ತೆ ಮೂವ್ಮೆಂಟ್ಸ್ ಕೂಡ ತೋರಿಸುವಂತ. ಪ್ಲಾಂಟ್ ಹಾರ್ಮೋನ್ಸ್ ಅಲ್ಲಿ 2 ಟೈಪ್ಸ್. ಒಂದು ಗ್ರೋತ್ ಪ್ರಮೋಟರ್ಸ್ ಅಂದ್ರೆ ಬೆಳವಣಿಗೆಗೆ ಅನುಕೂಲಕರವಾಗಿರುವಂತಹ ಹಾರ್ಮೋನ್ಗಳು, ಗ್ರೋತ್ ಇನ್ಹಿಬಿಟರ್ಸ್ ಅಂದ್ರೆ ಬೆಳವಣಿಗೆ ಕುಂಠಿತ ಮಾಡುವಂತಹ ಹಾರ್ಮೋನ್ಗಳು. ಗ್ರೋತ್ ಪ್ರಮೋಟರ್ಸ್ ಅಲ್ಲಿ 3 ಟೈಪ್ಸ್: ಆಕ್ಸಿನ್, ಗಿಬ್ಬರ್ಲಿನ್ ಅಂಡ್ ಸೈಟೋಕೈನಿನ್ ಅಂತ. ಗ್ರೋತ್ ಇನ್ಹಿಬಿಟರ್ಗೆ ಒಂದೇ ಒಂದು ಎಕ್ಸಾಂಪಲ್ ಇದೆ, ಅದು ಆಪ್ಸಿಸಿಕ್ ಆಸಿಡ್ ಅಂತ. ಇನ್ನು ಮೂವ್ಮೆಂಟ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಮೂವ್ಮೆಂಟ್ಸ್, ದಟ್ ಈಸ್ ನಾಸ್ಟಿಕ್ ಮೂವ್ಮೆಂಟ್ ಅಂಡ್ ಟ್ರೋಪಿಕ್ ಮೂವ್ಮೆಂಟ್ ಅಂತ ಹೇಳಿ. ನಾಸ್ಟಿಕ್ ಅಂತಂದ್ರೆ ಅದು ಗ್ರೋತಿಗೆ ಸಂಬಂಧಪಟ್ಟಿದ್ದಲ್ಲ, ಮತ್ತೆ ರ್ಯಾಪಿಡ್ ಮೂವ್ಮೆಂಟ್ ಅದು. ಇನ್ನೊಂದು ಟ್ರೋಪಿಕ್ ಮೂವ್ಮೆಂಟ್ ಅಂತ ಹೇಳಿ. ಟ್ರೋಪಿಕ್ ಮೂವ್ಮೆಂಟ್ ಅಂದ್ರೆ ಅದರಲ್ಲಿ ಒಂದು ಸ್ಟಿಮ್ಯುಲಸ್ ಅದಕ್ಕೆ ಕಾರಣ ಆಗಿರತ್ತೆ. ಈಗ ಹೈಡ್ರೋಟ್ರೋಫಿಸಮ್ ಅಂದ್ರೆ ನೀರಿನ ಕಡೆ ಗ್ರೋ ಆಗುವಂಥದ್ದು. ಜಿಯೋಟ್ರೋಪಿಸಮ್ ಅಂತಂದ್ರೆ ಭೂಮಿಯ ಕಡೆಗೆ ಅಂದ್ರೆ ಗ್ರಾವಿಟೇಷನ್ ಕಡೆಗೆ. ಫೋಟೋ ಮೀನ್ಸ್ ಲೈಟ್ ಕಡೆಗೆ ಮೂವ್ಮೆಂಟ್. ಇನ್ನು ಕೀಮೋ ಮೀನ್ಸ್ ಕೆಮಿಕಲ್. ನೆಕ್ಸ್ಟ್ ತಿಗ್ಮೋಟ್ರೋಪಿಸಮ್ ಅಂದ್ರೆ ಟಚ್ ಮೂಲಕ ಮೂವ್ಮೆಂಟ್ ನ ಶೋ ಮಾಡುವಂಥದ್ದು. ಸೊ ಇಲ್ಲಿ ಅನಿಮಲ್ಸ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ 2 ಮೇನ್ ಸಿಸ್ಟಮ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು ನರ್ವಸ್ ಸಿಸ್ಟಮ್, ಇನ್ನೊಂದು ಎಂಡೋಕ್ರೈನ್ ಸಿಸ್ಟಮ್ ಅಂತ. ಫಸ್ಟ್ ನಾವು ನರ್ವಸ್ ಸಿಸ್ಟಮ್ ಅನ್ನ ಓದ್ತಾ ಹೋಗೋಣ. ಇಲ್ಲಿ ನರ್ವಸ್ ಮತ್ತೆ ಮಸ್ಕ್ಯುಲಾರ್ ಟಿಶ್ಯೂಸ್ ಕಂಬೈನ್ ಆಗಿ ಒಂದು ನರ್ವಸ್ ಸಿಸ್ಟಮ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ಆರ್ಗನೈಸ್ಡ್ ನೆಟ್ವರ್ಕ್ ಆಫ್ ನರ್ವ್ ಸೆಲ್ಸ್ ಇರುತ್ತೆ, ಅಂದ್ರೆ ಅಥವಾ ನ್ಯೂರಾನ್ಸ್ ಇರುತ್ತೆ. ಅವೇನ್ ಮಾಡ್ತವೆ ಅಂತಂದ್ರೆ ಅವು ಇನ್ಫಾರ್ಮೇಶನ್ ನ ಕಂಡಕ್ಟ್ ಮಾಡ್ತವೆ. ಯಾವ ರೀತಿ ಅಂತಂದ್ರೆ ಥ್ರೂ ಎಲೆಕ್ಟ್ರಿಕಲ್ ಇಂಪಲ್ಸಸ್ ನ ಮೂಲಕ ನರ್ವಸ್ ಟಿಶ್ಯೂ ಅಂದ್ರೆ ನ್ಯೂರಾನ್ಸ್ ಒಂದು ಪಾರ್ಟ್ ಇಂದ ಇನ್ನೊಂದು ಬಾಡಿ ಪಾರ್ಟಿಗೆ ಸಂದೇಶವನ್ನ ರವಾನೆ ಮಾಡ್ತವೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಇಂಪಲ್ಸಸ್. ಅದು ಒಂದು ಏನು ಆರ್ಗನೈಸ್ಡ್ ನೆಟ್ವರ್ಕ್ ಆಗಿರುತ್ತೆ, ಅಂದ್ರೆ ಒಂದು ವೆಲ್ ಪ್ಲಾನ್ಡ್ ನೆಟ್ವರ್ಕ್ ಆಗಿರುತ್ತೆ ಆಫ್ ವಾಟ್ ನರ್ವಸ್ ಸೆಲ್ಸ್. ನೆಕ್ಸ್ಟ್ ರಿಸೆಪ್ಟಾರ್ಸ್ ಅಂತಂದ್ರೆ ಏನು ಅಂತಂದ್ರೆ ಅವು ಕೂಡ ನರ್ವ್ ಸೆಲ್ಸೆ. ಏನ್ ಕೆಲಸ ಅಂತಂದ್ರೆ ಅವು ಇನ್ಫಾರ್ಮೇಶನ್ ಅನ್ನ ಡಿಟೆಕ್ಟ್ ಮಾಡ್ತವೆ. ನಮ್ಗೆ ಈಗ ವಾತಾವರಣದಲ್ಲಿ ನಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ವಾತಾವರಣದಿಂದ ಸಿಕ್ತು, ಅದೇನೋ ನನ್ನ ಬಾಡಿ ಡಿಟೆಕ್ಟ್ ಮಾಡ್ಬೇಕಲ್ವಾ. ಡಿಟೆಕ್ಟ್ ಮಾಡುವಂತಹ ಕೆಲಸ ಯಾರು ಮಾಡ್ತಾರೆ ಅಂತಂದ್ರೆ ಅದು ರಿಸೆಪ್ಟಾರ್ಸ್ ಮಾಡ್ತಾರೆ. ಮೇನ್ ಆಗಿ ನಮ್ಮಲ್ಲಿ ಇರುವಂತಹ ಸೆನ್ಸ್ ಆರ್ಗನ್ಸ್ ಅನ್ನ ನಾವು ರಿಸೆಪ್ಟರ್ಸ್ ಅಂತ ಕರಿತೀವಿ. ಫಸ್ಟ್ ಸೆನ್ಸ್ ಆರ್ಗನ್ ಅದರಲ್ಲಿ ಇಯರ್ದು ಮೇನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಫೋನೋ ರಿಸೆಪ್ಟರ್ಸ್ ಅಂದ್ರೆ ಇದನ್ನ ವಾಯ್ಸ್ ಅನ್ನ, ಸೌಂಡ್ ಅನ್ನ ಅದು ರಿಸೀವ್ ಮಾಡ್ತವೆ. ಮತ್ತೆ ಕರೆಕ್ಟ್ ಆಗಿ ಕೇಳುವಂತಹ ಕ್ರಿಯೆಯನ್ನ ಇಯರ್ ಮಾಡುತ್ತೆ. ಮತ್ತೆ ಬಾಡಿ ಬ್ಯಾಲೆನ್ಸಿಂಗ್ ಅಲ್ಲಿ ಇಯರ್ ನ ಆಕ್ಟಿವಿಟಿ ಇರುತ್ತೆ.
ನೆಕ್ಸ್ಟ್ ಐಸ್ ಏನ್ ಮಾಡ್ತವೆ, ಫೋಟೋ ರಿಸೆಪ್ಟರ್ಸ್, ಲೈಟ್ ಅನ್ನ ರಿಸೆಪ್ಟ್ ಮಾಡ್ತವೆ, ತಗೊಳ್ತವೆ. ಮತ್ತೆ ಸೀಯಿಂಗ್, ನೋಡುವಂಥದ್ದು. ಸ್ಕಿನ್ ಏನ್ ಮಾಡ್ತವೆ, ತಿಗ್ಮೋ ರಿಸೆಪ್ಟರ್ಸ್. ಯಾರಾದ್ರೂ ನಮ್ಮ ಸ್ಕಿನ್ ಅನ್ನ ಟಚ್ ಮಾಡಿದ್ರೆ ಅದನ್ನ ರಿಸೀವ್ ಮಾಡುವಂಥದ್ದು ಯಾವುದು, ಸ್ಕಿನ್. ಮತ್ತೆ ನಮ್ಮ ಬಾಡಿಗೆ ಹೀಟ್ ಆಗ್ತಿದ್ಯಾ, ಕೋಲ್ಡ್ ಆಗ್ತಿದ್ಯಾ ಅನ್ನುವಂಥದ್ದು ಗೊತ್ತಾಗೋದು ಸ್ಕಿನ್ ಇಂದ. ಮತ್ತೆ ಟಚ್, ಯಾರೇ ಟಚ್ ಮಾಡಿದ್ರು ಕೂಡ ನಮಗೆ ಫಸ್ಟ್ ಗೊತ್ತಾಗೋದು ಯಾರಿಗೆ, ಸ್ಕಿನ್ನಿಗೆ. ನೆಕ್ಸ್ಟ್ ನೋಸ್ ಏನ್ ಮಾಡ್ತವೆ, ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್, ಅಂದ್ರೆ ಸ್ಮೆಲ್ ಅನ್ನ ರಿಸೀವ್ ಮಾಡ್ತವೆ, ಯಾವ ಸ್ಮೆಲ್ ಅಂತ ಡಿಟೆಕ್ಟ್ ಮಾಡ್ತವೆ. ಇನ್ನು ಟಂಗ್ ಏನ್ ಮಾಡ್ತವೆ, ಗಸ್ಟೇಟರಿ ರಿಸೆಪ್ಟರ್ಸ್, ಒಂದು ಟೇಸ್ಟ್ ಡಿಟೆಕ್ಟ್ ಅನ್ನ ಮಾಡುವಂತಹ ಕೆಲಸ ಟಂಗ್ ಮಾಡ್ತವೆ. ಇಲ್ಲಿ ಒಂದು ನರ್ವಸ್ ಸಿಸ್ಟಮ್ ಒಂದು ವೆಲ್ ಆರ್ಗನೈಸ್ಡ್ ರೀತಿಯಲ್ಲಿ ವರ್ಕ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ನ್ಯೂರಾನ್ಗಳು. ವಾಟ್ ಈಸ್ ನ್ಯೂರಾನ್ ಅಂಡ್ ರೈಟ್ ಅ ನೀಟ್ ಡಯಾಗ್ರಾಮ್ ಆಫ್ ನ್ಯೂರಾನ್ ಅಂತ ಕೇಳ್ತಾರೆ. ವೆರಿ 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 ಇಂಪಾರ್ಟೆಂಟ್, ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್ ಫಾರ್ 2 marks. ಓಕೆ, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅನ್ನ ನಾವು ನ್ಯೂರಾನ್ ಅಂತ ಕರಿತೀವಿ. ಇದರಲ್ಲಿ ಪ್ರತಿಯೊಂದು ಭಾಗಗಳನ್ನು ಮೆನ್ಷನ್ ಮಾಡಿ ನೀವು ಡಯಾಗ್ರಾಮ್ ನ ಡ್ರಾ ಮಾಡ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಡೆಂಡ್ರೈಟ್ ಇದೆ. ಡೆಂಡ್ರೈಟ್ ಇದು ಮಧ್ಯದಲ್ಲಿರುವಂತದ್ದು ಸೆಲ್ ಬಾಡಿ. ಆ ಸೆಲ್ ಬಾಡಿಯ ಮಧ್ಯದಲ್ಲಿರುವಂತದ್ದು ನ್ಯೂಕ್ಲಿಯಸ್. ಆಮೇಲೆ ಈ ತುದಿ ಒಂದು ದೊಡ್ಡ ಉದ್ದವಾದ ಸ್ಟ್ರಕ್ಚರ್ ಏನಿದೆ ಅದು ಆಕ್ಸಾನ್. ಮತ್ತೆ ತುದಿಯಲ್ಲಿ ಏನಿದೆ, ನರ್ವ್ ಎಂಡಿಂಗ್ ಇದೆ. ಇದು ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಆಗಿರತ್ತೆ. ಮತ್ತೆ ಈ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ ಅಂತ ಹೇಳಿ ಒಂದು ಆಕ್ಸಾನ್ ಮತ್ತೆ ಮಸಲ್ ಫೈಬರ್ ನ ನಡುವೆ ಇರುವಂತಹ ಗ್ಯಾಪ್ ಅನ್ನ ನಾವು ಸಿನಾಪ್ಸಿಸ್, ಒಂದು ಜಂಕ್ಷನ್ ಅಂತ ಕರಿತೀವಿ. ಆಯ್ತಾ. ನೆಕ್ಸ್ಟ್ ಇಲ್ಲಿ ನಾನು ಡೆಂಡ್ರೈಟ್ ಅಂತ ಹೇಳಿದೆ, ಸೆಲ್ ಬಾಡಿ ಅಂತ ಹೇಳಿದೆ, ಆಕ್ಸಾನ್ ಅಂತ ಹೇಳಿದೆ. ಅವುಗಳ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಡೆಂಡ್ರೈಟ್ಸ್ ಏನಿರುತ್ತೆ ಅವು ಎಲ್ಲ ಔಟ್ಸೈಡ್ ಎನ್ವೈರನ್ಮೆಂಟ್ ಇಂದ ಏನ್ ಮಾಡ್ತವೆ, ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತವೆ. ಅಕ್ವೈರಿಂಗ್ ಇನ್ಫಾರ್ಮೇಶನ್ ಇಸ್ ದ ಫಂಕ್ಷನ್ ಆಫ್ ಡೆಂಡ್ರೈಟ್. ಅಷ್ಟೇ. ಆಯ್ತಾ. ಸೆಲ್ ಬಾಡಿ ಅಂತಂದ್ರೆ ಏನು ಇನ್ಫಾರ್ಮೇಶನ್ ಅಕ್ವೈರ್ ಆಗಿರುತ್ತಲ್ಲ ಅದು ಎಲೆಕ್ಟ್ರಿಕ್ ಇಂಪಲ್ಸ್ ಥ್ರೂ ಟ್ರಾವೆಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತದ್ದು ಈ ಸೆಲ್ ಬಾಡಿ. ಏನು ಅಕ್ವೈರ್ಡ್ ಇನ್ಫಾರ್ಮೇಶನ್ ಅನ್ನ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಟ್ರಾವೆಲ್ ಮಾಡಿಸುವಂತ ಜವಾಬ್ದಾರಿ ಸೆಲ್ ಬಾಡಿದು. ಮತ್ತೆ ಆಕ್ಸಾನ್ ಇದೆಯಲ್ವಾ ಅದು ಈ ಆಕ್ಸಾನ್ ಏನಿದೆಯಲ್ವಾ ಅದು ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಶನ್ ಅನ್ನ ಏನು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದು ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನಿಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾರೆ, ಆಕ್ಸಾನ್ ಮಾಡುತ್ತೆ. ನೆಕ್ಸ್ಟ್ ವಾಟ್ ಈಸ್ ಸಿನಾಪ್ಸ್ ಅಂತ ಕೇಳ್ತಾರೆ. ಒಂದು ನ್ಯೂರಾನಿನ ಒಂದು ನರ್ವ್ ಎಂಡಿಂಗು ಮತ್ತೊಂದು ನ್ಯೂರಾನಿನ ಡೆಂಡ್ರೈಟಿಗೂ ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪ್ ಅನ್ನ ನಾವು ಸಿನಾಪ್ಸ್ ಅಂತ ಕರಿತೀವಿ. ಆ ಗ್ಯಾಪ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಫಾರ್ಮ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಟ್ರಾವೆಲ್ ಆಗ್ತಿರುತ್ತಲ್ಲ ಅದು ಕೆಮಿಕಲ್ ಸಿಗ್ನಲ್ ಆಗಿ ಟ್ರಾನ್ಸ್ಮಿಟ್ ಆಗಿ ಅಂದ್ರೆ ಕನ್ವರ್ಟ್ ಆಗಿ ಟ್ರಾನ್ಸ್ಮಿಷನ್ ಆಗುವಂಥದ್ದು ಎಲ್ಲಿ, ಸಿನಾಪ್ಸ್ ಸ್ಪೇಸ್ ಅಲ್ಲಿ, ಸಿನಾಪ್ಸ್ ಪಾಯಿಂಟ್ ಅಲ್ಲಿ. ನೆಕ್ಸ್ಟ್ ರಿಫ್ಲೆಕ್ಸ್ ಆಕ್ಷನ್ ಅಂತಂದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಏನಿರುತ್ತೆ ಸ್ಟಿಮ್ಯುಲಸ್ಗೆ ಅದನ್ನ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೀವಿ. ಈಗ ಯಾರೋ ಒಂದು ನಿಮಗೆ ಪಟ್ಟಂತ ಕಣ್ಣಿಗೆ ಹೊಡಿಲಿಕ್ಕೆ ಟ್ರೈ ಮಾಡಿದ್ರು ಅನ್ಕೊಳ್ಳಿ, ಆಗ ನೀವೇನ್ ಮಾಡ್ತೀರಾ, ಪಕ್ಕ ಜರ್ಕ್ ಆಗ್ತಲ್ವಾ, ಫೇಸ್ ನೀವು ದೂರ ತಗೊಂಡ್ ಹೋಗ್ತಿರಲ್ವಾ, ಅಲ್ಲಿ ಥಿಂಕ್ ಮಾಡೋ ಟೈಮ್ ಇರಲ್ಲ, ಬ್ರೈನ್ ತನಕ ಏನಾಗಲ್ಲ, ನರ್ವ್ ಇಂಪಲ್ಸಸ್ ರೀಚ್ ಆಗಲ್ಲ, ಅಲ್ಲಿಂದ ನಮಗೆ ರೆಸ್ಪಾನ್ಸ್ ಬರಲ್ಲ. ಅದು ಸಡನ್ ರಿಪ್ಲೈ ಆಗುವಂಥದ್ದು. ಏನು, ನರ್ವ್ ಇಂಪಲ್ಸಸ್ ಪಾಸ್ ಡ್ಯೂರಿಂಗ್ ರಿಫ್ಲೆಕ್ಸ್ ಆಕ್ಷನ್. ಒಂದು ರಿಫ್ಲೆಕ್ಸ್ ಆಕ್ಷನ್ನಿಗೆ ನರ್ವ್ ಇಂಪಲ್ಸ್ ಪಾಸ್ ಆಗುತ್ತಲ್ಲ ಅದನ್ನ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ನೋಡಿ, ಈಗ ನಮ್ ಕೈಗೆ ಹೀಟ್ ಏನು ತುಂಬಾ ಬಿಸಿ ಚಾಯನ್ನ ನೀವು ಮುಟ್ತೀರಾ, ಅದು ಸ್ಕಿನ್ನಿಗೆ ಪಾಸ್ ಆಯ್ತು. ಸ್ಕಿನ್ ಇಂದ ಡೈರೆಕ್ಟ್ ಎಲ್ಲಿಗೆ ಪಾಸ್ ಆಗುತ್ತೆ, ಬ್ರೈನಿಗೆ ಪಾಸ್ ಆಗೋ ಬದಲು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಪಾಸ್ ಆಗೋ ಬದಲು ಸ್ಪೈನಲ್ ಕಾರ್ಡ್ಗೆ ಆ ಇನ್ಫಾರ್ಮೇಶನ್ ಪಾಸ್ ಆಗುವಂಥದ್ದು. ತಕ್ಷಣ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಇಂದ ಆ ಮಸಲ್ಸ್ಗೆ ಏನು ಇನ್ಫಾರ್ಮೇಶನ್ ರೀಚ್ ಆಗತ್ತೆ, ನೀನು ಬೇಗ ಕೈ ತಕ್ಕೋ ಅಂತ ಹೇಳಿ. ಯಾರು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾರೆ, ಸ್ಪೈನಲ್ ಕಾರ್ಡ್ ಥ್ರೂ ವಾಟ್, ಮಸಲ್ಸ್ಗೆ ಇನ್ಫಾರ್ಮೇಶನ್ ಪಾಸ್ ಆದಾಗ ನಾವೇನ್ ಮಾಡ್ತೀವಿ, ರೆಸ್ಪಾನ್ಸ್ ಮಾಡ್ತೀವಿ. ಏನ್ ಮಾಡ್ತೀವಿ, ವಿತ್ಡ್ರಾವಲ್ ಆಫ್ ಹ್ಯಾಂಡ್ ಅನ್ನ ವಾಪಸ್ ತಕೊಳ್ತೀವಿ. ನೆಕ್ಸ್ಟ್ ರೆಸ್ಪಾನ್ಸ್ ಅಲ್ಲಿ 3 types. ಒಂದು
ವಾಲೆಂಟ್ರಿ, ಇನ್ವಾಲೆಂಟ್ರಿ ಮತ್ತೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ. ವಾಲೆಂಟ್ರಿ ಅಂತಂದ್ರೆ ಬ್ರೈನ್ ಇಂದ ಕಂಟ್ರೋಲ್ ಆಗುವಂಥದ್ದು. ಅಂದ್ರೆ ನಾವು ಯೋಚನೆ ಮಾಡಿ ಯಾವುದೇ ಕ್ರಿಯೆಯನ್ನ ಮಾಡಿದ್ರೆ ಅದು ವಾಲೆಂಟ್ರಿ ಆಗುತ್ತೆ. ಇನ್ವಾಲೆಂಟ್ರಿ ಅಂತಂದ್ರೆ ಯೂಶಲಿ ಅದು ಮಿಡ್ ಬ್ರೈನ್ ಮತ್ತೆ ಹಿಂಡ್ ಬ್ರೈನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಇನ್ವಾಲೆಂಟ್ರಿ ರೆಸ್ಪಾನ್ಸಸ್ ಗಳಿಗೆ. ಲೈಕ್ ಹಾರ್ಟ್ ಬೀಟ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು. ಈಗ ಉಸಿರಾಟ ಕ್ರಿಯೆಗೆ ನಾವು ಯೋಚನೆ ಮಾಡಿ ಮಾಡ್ತೀವ? ಇಲ್ಲ, ಅದು ಅದೇ ಆಗತ್ತಲ್ವಾ, ಅದನ್ನ ಮಿಡ್ ಬ್ರೈನ್ ಮತ್ತೆ ಹಿಂಡ್ ಬ್ರೈನ್ ಫಾಲೋ ಅಪ್ ಮಾಡ್ತವೆ. ವಾಲಂಟ್ರಿ ಫೋರ್ ಬ್ರೈನ್ ಇಂದ ಆಗುವಂತದ್ದು. ಇನ್ನು ರಿಫ್ಲೆಕ್ಸ್ ಆಕ್ಷನ್ ಯಾವಾಗ್ಲೂ ಸ್ಪೈನಲ್ ಕಾರ್ಡ್ ನ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅಂದ್ರೆ ತಕ್ಷಣ ಕೊಡುವಂತಹ ಆಕ್ಷನ್. ನೆಕ್ಸ್ಟ್, ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ 2 ಟೈಪ್ಸ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ನ ಇನ್ವಾಲ್ವ್ ಆಗಿರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಕ್ರೇನಿಯಲ್ ನರ್ವ್ಸ್ ಮತ್ತೆ ಸ್ಪೈನಲ್ ನರ್ವ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಕ್ರೇನಿಯಲ್ ನರ್ವ್ಸ್ ಅಂದ್ರೆ ಬ್ರೈನ್ ಇಂದ ಅರೈಸ್ ಆಗಿರುವಂತದ್ದು, ಸ್ಪೈನಲ್ ನರ್ವ್ಸ್ ಅಂತ ಸ್ಪೈನಲ್ ಕಾರ್ಡ್ ಇಂದ ಅರೈಸ್ ಆಗಿರುವಂತದ್ದು. ನೆಕ್ಸ್ಟ್, ಹ್ಯೂಮನ್ ಬ್ರೈನ್ ಅಲ್ಲಿ 3 ಪಾರ್ಟ್ಸ್, ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಅಂತ ಹೇಳಿ. ಇಲ್ಲಿ ಫೋರ್ ಬ್ರೈನ್ ಅಂತಂದ್ರೆ ಸೆರೆಬ್ರಮ್, ಮೆದುಳಿನ ಮುಂಭಾಗವನ್ನ ನಾವು ಫೋರ್ ಬ್ರೈನ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದು ಮೆದುಳಿನ ಮುಂಭಾಗ, ಸೆರೆಬ್ರಮ್ ಅಂತಾನೂ ಕರಿತೀವಿ. ಇಲ್ಲಿ ಮೇನ್ ಆಗಿ ಥಿಂಕಿಂಗ್ ಪಾರ್ಟ್ ಇರುತ್ತೆ, ಮತ್ತೆ ವಾಲಂಟ್ರಿ ಆಕ್ಷನ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೆ, ಮತ್ತೆ ಮೆಮೊರಿ ಪವರ್ ಕೂಡ ಫೋರ್ ಬ್ರೈನ್ ಅಲ್ಲಿ ಇರುವಂತದ್ದು. ಮತ್ತೆ ಸೆನ್ಸರಿ ಇಂಪಲ್ಸಸ್ ಅನ್ನ ಬಾಡಿಯ ಬೇರೆ ಬೇರೆ ಭಾಗದಿಂದ ಫಸ್ಟ್ ರೀಚ್ ಆಗದೆ ಫೋರ್ ಬ್ರೈನಿಗೆ. ಮತ್ತೆ ನಮಗೆ ಬಾಡಿಗೆ ನಾವು ಹಸುವಾಗಿದ್ದೀವಿ, ನಮಗೆ ಊಟ ಬೇಕು ಅಂತ ಅನ್ಸೋದೆ ಫೋರ್ ಬ್ರೈನ್ ನ ಕೆಲ್ಸದಿಂದ. ನೆಕ್ಸ್ಟ್, ಮಿಡ್ ಬ್ರೈನ್. ಮಿಡ್ ಬ್ರೈನ್ ಅಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಅಂತಂದ್ರೆ ಅವು ಇನ್ವಾಲಂಟ್ರಿ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಿರ್ತವೆ. ಅಂದ್ರೆ ಕಣ್ಮಿಟಕ್ಸುವಂಥದ್ದು, ಮತ್ತೆ ರಿಫ್ಲೆಕ್ಸ್ ಮೂವ್ಮೆಂಟ್ ಆಫ್ ಹೆಡ್, ನೆಕ್ ಅಂಡ್ ಟ್ರಂಕ್. ಅವಾಗ ನಾವು ತಲೆ ಅಲ್ಲಾಡ್ಸೋದು, ಕತ್ತಲ್ಲಾಡ್ಸೋದು ಅದೆಲ್ಲ ಮಿಡ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಹಿಂಡ್ ಬ್ರೈನ್ ಅಲ್ಲಿ 3 ಭಾಗಗಳು ಇರ್ತವೆ. ಅದು ಒಂದು ಸೆರೆಬೆಲ್ಲಮ್, ಮೆಡ್ಯುಲ್ಲಾ ಮತ್ತೆ ಪಾನ್ಸ್ ಅಂತ ಹೇಳಿ. ಸೆರೆಬೆಲ್ಲಮ್ ಏನ್ ಮಾಡುತ್ತೆ? ಪೋಸ್ಚರ್ ಮತ್ತೆ ಬಾಡಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಮತ್ತೆ ಪ್ರಿಸಿಷನ್ ಆಫ್ ವಾಲಂಟ್ರಿ ಆಕ್ಷನ್ಸ್, ಅಂದ್ರೆ ಒಂದು ಆಕ್ಷನ್ ಮಾಡ್ತಿದೀವಿ ಅಂತಂದ್ರೆ ಅದು ಎಷ್ಟು ಸಮರ್ಪಕವಾಗಿ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರೋದು ಸೆರೆಬೆಲ್ಲಮ್ ಮೇಲೆ. ಈಗ ಪೆನ್ನನ್ನು ನಾವು ಕೆಳಗಡೆ ಬಿದ್ದಿದೆ, ಅದನ್ನ ಕರೆಕ್ಟ್ ನಾವು ಪೆನ್ನನ್ನೇ ಎತ್ತಬೇಕು, ಆಗ ಪ್ರಿಸಿಷನ್ ಬೇಕಾಗತ್ತಲ್ವಾ, ಅದು ಸೆರೆಬೆಲ್ಲಮ್ನ ಕೆಲಸ. ಇನ್ನೊಂದು ಮೆಡ್ಯುಲ್ಲಾ ಅಂತ ಹೇಳಿ. ಮೆಡ್ಯುಲ್ಲಾ ಬ್ಲಡ್ ಪ್ರೆಷರ್, ಸಲೈವೇಶನ್, ವಾಮಿಟಿಂಗ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನು ಪಾನ್ಸ್ ಅಂತಂದ್ರೆ ರೆಸ್ಪಿರೇಷನ್ ಅನ್ನ ರೆಗ್ಯುಲೇಟ್ ಮಾಡುವಂತಹ ಕೆಲಸ ಪಾನ್ಸ್ ಮಾಡುವಂಥದ್ದು. ಇದಿಷ್ಟು ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್. ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್ ಇರುತ್ತೆ. ಮತ್ತೆ ಈ ಫುಲ್ ಬ್ರೈನ್ ಒಂದು ಔಟರ್ ಬ್ರೈನ್ ನ ಸುತ್ತ ಒಂದು ಔಟರ್ ಕವರಿಂಗ್ ಇರುತ್ತೆ, ಅದನ್ನ ಕ್ರೇನಿಯಂ ಅಂತ ಕರಿತೀವಿ. ಸೊ ದಟ್ ನಮ್ಮ ಬ್ರೈನಿಗೆ ಯಾವುದೇ ತರದ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಕ್ರೇನಿಯಂ ಇರುವಂತದ್ದು. ಇದು ಮಿಡಲ್ ಪಾರ್ಟ್, ಮಿಡ್ ಬ್ರೈನ್ ಹತ್ರನೇ ನಮಗೆ ಹೈಪೋಥಾಲಮಸ್ ಅನ್ನುವಂತಹ ಗ್ಲ್ಯಾಂಡ್ ಇರುವಂತದ್ದು. ಅದ್ರ ಕೆಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ. ಇನ್ನು ಹೈಂಡ್ ಬ್ರೈನ್ ಅಲ್ಲಿ 3 ಭಾಗ, ಆಗ್ಲೇ ಹೇಳಿದ್ದೆ, ಇದು ಪಾನ್ಸ್, ಅದ್ರ ಕೆಳಗಡೆ ಮೆಡ್ಯುಲ್ಲಾ. ಈ ಸ್ಟ್ರಕ್ಚರ್ ಏನಿದೆ ಅದು ಸೆರೆಬೆಲ್ಲಮ್. ಇದು ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕೆಟ್ ಆಸ್ ಇಂಪಾರ್ಟೆಂಟ್, ಕಮ್ಸ್ ಫಾರ್ 5 marks. ಡಯಾಗ್ರಾಮ್ ಬರ್ದು ನೇಮ್ ಬರ್ದ್ರೆ ಸಾಕು, ನಿಮಗೆ ಔಟ್ ಆಫ್ 4 marks ಸಿಕ್ಬಿಡುತ್ತೆ. ನೆಕ್ಸ್ಟ್, ಈ ಬ್ರೈನ್ ಅನ್ನ ಶಾಕ್ ಇಂದ ಏನು ತಡೆಗಟ್ಟಬೇಕು ಅಂತಂದ್ರೆ ಅದಕ್ಕೆ ಒಂದು ಫ್ಲೂಯಿಡ್ ಫಿಲ್ ಆಗಿರುತ್ತೆ, ಅದನ್ನ ನಾವು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್, ಸ್ಪೈನಲ್ ಕಾರ್ಡ್ ಅನ್ನ ವರ್ಟಿಬ್ರಲ್ ಕಾಲಮ್ ಏನು ಮಾಡಿರುತ್ತೆ, ಎನ್ಕ್ಲೋಸ್ ಮಾಡಿರುತ್ತೆ. ವರ್ಟಿಬ್ರಲ್ ಕಾಲಮ್ ಸ್ಪೈನಲ್ ಕಾರ್ಡ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಈಗ ಒಂದು ಸ್ಟಿಮ್ಯುಲಸ್ ಎಲ್ಲಿಗೆ ರಿಸೆಪ್ಟಾರಿಗೆ ಬರುತ್ತೆ, ಅಂದ್ರೆ ಸೆನ್ಸ್ ಆರ್ಗನ್ಸ್ಗೆ ಸಿಗುತ್ತೆ. ಆಗ ಸೆನ್ಸ್ ಆರ್ಗನ್ ನಲ್ಲಿರುವಂತಹ ಸೆನ್ಸರಿ ನರ್ವ್ಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತವೆ. ಅದು ಡಿಸಿಷನ್ ಮಾಡುತ್ತೆ. ಡಿಸಿಷನ್ ಮಾಡಿ ಆ ರೆಸ್ಪಾನ್ಸ್ ಅನ್ನ ಥ್ರೂ ಮೋಟಾರ್ ನರ್ವ್ಸ್ ಮಸಲ್ಸ್ಗೆ ಕಳಿಸುತ್ತೆ. ಆ ಮಸಲ್ಸ್ ಅಲ್ಲಿರುವಂತಹ ಪ್ರೋಟೀನ್ ರಿಅರೇಂಜ್ಮೆಂಟ್ ಆಗಿ ನಾವು ರೆಸ್ಪಾನ್ಸ್ ಅನ್ನ ನೀಡ್ತೇವೆ. ಸರಿನಾ? ನೆಕ್ಸ್ಟ್, ಇನ್ನು ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಅಂಡ್ ಕಂಟ್ರೋಲ್ ಆಗತ್ತೆ ಅಂತ ನೋಡೋಣ. 2 ಟೈಪ್ ಆಫ್ ಮೂಮೆಂಟ್ಸ್ ಇದೆ. ಒಂದು ಇಂಡಿಪೆಂಡೆಂಟ್ ಆಫ್ ಗ್ರೋತ್, ಇನ್ನೊಂದು ಡಿಪೆಂಡೆಂಟ್ ಆನ್ ಗ್ರೋತ್ ಅಂತ ಹೇಳಿ. ಏನು ಇಂಡಿಪೆಂಡೆಂಟ್ ಆಫ್ ಗ್ರೋತ್ ಅಂತಂದ್ರೆ,
ಅಂದ್ರೆ ಒಂದು ಸ್ಟಿಮ್ಯುಲಸ್ಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಅನ್ನ ಕೊಡುವಂತದ್ದು, ಅದು ಗ್ರೋತ್ಗೆ ಯಾವುದೇ ರೀತಿ ಸಂಬಂಧಪಟ್ಟಿರಲ್ಲ. ಅದನ್ನ ನಾಸ್ಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಪ್ಲಾಂಟ್ ಎಲೆಕ್ಟ್ರಿಕಲ್ ಕೆಮಿಕಲ್ ಮೀನ್ಸ್ ಅನ್ನ ಯೂಸ್ ಮಾಡ್ತವೆ ಟು ಕನ್ವೆ ಇನ್ಫಾರ್ಮೇಶನ್. ನೀವು ನೋಡಿರ್ಬೋದು ಟಚ್ ಮಿ ನಾಟ್ ಪ್ಲಾಂಟ್, ಮುಟ್ಟಿದರೆ ಮುನಿ ಗಿಡವನ್ನ ನೋಡಿರ್ತೀರಾ. ಅದು ಟಚ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ, ಮುದ್ರಕೊಳ್ಳುತ್ತಲ್ವಾ. ಅದೇ ಒಂದು ಎಕ್ಸಾಂಪಲ್ ನಾಸ್ಟಿಕ್ ಮೂವ್ಮೆಂಟ್ಗೆ. ಅದರಿಂದ ಗ್ರೋತಿಗೆ ಸಂಬಂಧಪಟ್ಟಿದ್ಯಾ ಆ ಮೂವ್ಮೆಂಟ್? ಇಲ್ಲ ಅಲ್ವಾ. ಅದನ್ನೇ ನಾವು ನಾಸ್ಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಡಿಪೆಂಡೆಂಟ್ ಆನ್ ಗ್ರೋತ್ ನೋಡಿ, ಗ್ರೋತ್ ಮೇಲೆ ಡಿಪೆಂಡ್ ಆಗಿರುವಂತಹ ಮೂವ್ಮೆಂಟ್ ಅನ್ನು ನಾವು ಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ನಲ್ಲಿ ಮೂವ್ ಆದಾಗ ಅದನ್ನ ನಾವು ಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, the part of tendril away from the object grows more rapidly as compared to the part near the object. This causes circulation of tendril around the object. ನೋಡಿ, ಒಂದು ಆಬ್ಜೆಕ್ಟ್ ಅಡ್ಡ ಇದೆ ಅಂತಂದ್ರೆ ಬಳ್ಳಿ ಏನ್ ಮಾಡಲ್ಲ, ಕರೆಕ್ಟ್ ಪ್ರಾಪರ್ ಆಗಿ ಬೆಳೆಯಲ್ಲ. ಅದೇ ಯಾವುದೇ ಆಬ್ಜೆಕ್ಟ್ ತಡೆ ಇಲ್ಲ ಅಂತಂದ್ರೆ ಏನ್ ಮಾಡ್ತವೆ, ಬಳ್ಳಿ ಸರಾಗವಾಗಿ ಬಳ್ಳಿ ಬೆಳೀತಾ ಹೋಗುತ್ತೆ. ಇದು ಫೋಟೋಟ್ರೋಫಿಸಮ್. ಫೋಟೋಟ್ರೋಫಿಸಮ್ ಅಂತಂದ್ರೆ ಲೈಟ್ ನ ಕಡೆಗೆ ಗ್ರೋತ್ ಆಗುವಂಥದ್ದು. ಜಿಯೋಟ್ರೋಪಿಸಮ್ ಅಂತಂದ್ರೆ ಗ್ರಾವಿಟಿಯ ಕಡೆಗೆ, ಕೀಮೋ ಅಂತಂದ್ರೆ ಕೆಮಿಕಲ್ ನ ಕಡೆಗೆ, ಹೈಡ್ರೋ ಅಂತಂದ್ರೆ ನೀರಿನ ಕಡೆಗೆ. ಆಯ್ತಾ. ಪ್ಲಾಂಟ್ ಹಾರ್ಮೋನ್ಸ್ ಏನ್ ಮಾಡ್ತವೆ ಅಂತಂದ್ರೆ ಗಿಡದ ಬೆಳವಣಿಗೆಗೆ, ಗ್ರೋತಿಗೆ ಮತ್ತೆ ಎನ್ವೈರನ್ಮೆಂಟ್ಗೆ ತಕ್ಕಂತೆ ರೆಸ್ಪಾನ್ಸ್ ಅನ್ನ ಕೊಡ್ಲಿಕ್ಕೆ ಹಾರ್ಮೋನ್ಸ್ ಯೂಸ್ಫುಲ್ ಆಗುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಗಳನ್ನ ನೋಡೋದಾದ್ರೆ ಫಸ್ಟ್ ಒನ್ ಆಕ್ಸಿನ್ ಏನ್ ಮಾಡುತ್ತೆ ಅಂತಂದ್ರೆ ಸೆಲ್ಸ್ ತುಂಬಾ ಉದ್ದಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಅದು ಎಲ್ಲಿ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಶೂಟ್ ನ ಟಿಪ್ ಅಲ್ಲಿ. ಅದು ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತಂದ್ರೆ ಫೋಟೋಟ್ರೋಫಿಸಮ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಂದ್ರೆ ಬೆಳಕಿನ ಕಡೆಗೆ ಬೆಳವಣಿಗೆ ಆಗ್ಲಿಕ್ಕೆ ಆಕ್ಸಿನ್ ಹೆಲ್ಪ್ ಮಾಡುತ್ತೆ. ಗಿಬ್ಬರ್ಲಿನ್ ಏನ್ ಮಾಡುತ್ತೆ, ಗಿಬ್ಬರ್ಲಿನ್ ಸ್ಟೆಮ್ ನ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಸೈಟೋಕೈನಿನ್ ಏನ್ ಮಾಡುತ್ತೆ, ಸೆಲ್ ಡಿವಿಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯೂಶಲಿ ಫ್ರೂಟ್ಸ್ ಮತ್ತೆ ಸೀಡ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೈಟೋಕೈನಿನ್ಸ್ ಇರುವಂತದ್ದು. ಆಪ್ಸಿಸಿಕ್ ಆಸಿಡ್ ಏನ್ ಮಾಡ್ತವೆ, ಗ್ರೋತ್ ಇನ್ಹಿಬಿಟ್ ಮಾಡ್ತವೆ, ಅಂದ್ರೆ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತವೆ. ಮತ್ತೆ ಲೀವ್ಸ್ ಬಾಡಿ ಬೀಳೋ ಹಾಗೆ ಮಾಡ್ತವೆ. ಮತ್ತೆ ಅದೊಂಥರ ಸ್ಟ್ರೆಸ್ ಹಾರ್ಮೋನ್, ಅಂದ್ರೆ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಹಾರ್ಮೋನ್ ಆಗಿರುತ್ತೆ. ಇನ್ನು ಅನಿಮಲ್ಸ್ ಅಲ್ಲಿ ಯಾವ ರೀತಿ ಹಾರ್ಮೋನ್ಸ್ ಗಳು ಬರ್ತವೆ ಅಂತಂದ್ರೆ ಅದರಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಬರ್ತವೆ. ಅಂದ್ರೆ ಹಾರ್ಮೋನ್ ಅನ್ನ ಡೈರೆಕ್ಟ್ ಆಗಿ ಬ್ಲಡ್ಗೆ ಸಕ್ರೀಟ್ ಮಾಡುವಂತಹ ಗ್ಲ್ಯಾಂಡ್ ಗಳನ್ನ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್, ಇದು ಒಂದು ಥೈರಾಕ್ಸಿನ್ ಅಂತ ಯಾವ ಗ್ಲ್ಯಾಂಡ್ ಇಂದ ಜನರೇಟ್ ಆಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಇಂದ. ಎಲ್ಲಿರುತ್ತೆ ಅದು, ಗಂಟಲ ಭಾಗದಲ್ಲಿ. ಅವು ಏನ್ ಮಾಡ್ತವೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ ಮೆಟಬಾಲಿಸಮ್ ಅನ್ನ ರೆಗ್ಯುಲೇಟ್ ಮಾಡ್ತವೆ. ನೆಕ್ಸ್ಟ್ ಸೆಕೆಂಡ್ ಒನ್ ಗ್ರೋತ್ ಹಾರ್ಮೋನ್ ಮೇನ್ ಆಗಿ ಪಿಟ್ಯುಟರಿ ಗ್ಲ್ಯಾಂಡ್, ಅದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಬ್ರೈನ್ ಅಂದ್ರೆ ಮಿಡ್ ಬ್ರೈನ್ ಅಲ್ಲಿ ಅದು ಇರುತ್ತೆ, ಯಾವುದು ಪಿಟ್ಯುಟರಿ ಗ್ಲ್ಯಾಂಡ್. ಅದು ಗ್ರೋತ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ, ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ರೆಗ್ಯುಲೇಟ್ ಮಾಡುತ್ತೆ. ಅಡ್ರಿನಾಲಿನ್ ಯಾವ್ದ್ರಿಂದ ಸೆಕ್ರೇಟ್ ಆಗುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಇಂದ. ಕಿಡ್ನಿಗಳ ತುದಿಯಲ್ಲಿ ಮೇಲೆ ಇರುತ್ತೆ ಯಾವುದು, ಅಡ್ರಿನಲ್ ಗ್ಲ್ಯಾಂಡ್. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಬ್ಲಡ್ ಪ್ರೆಷರ್ ನ ಮೇಂಟೈನ್ ಮಾಡೋದು, ರೆಗ್ಯುಲೇಟ್ ಮಾಡೋದು, ಹಾರ್ಟ್ ಬೀಟ್ ಅನ್ನ ರೆಗ್ಯುಲೇಟ್ ಮಾಡೋದು. ಮತ್ತೆ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ಸುಲಿನ್ ಹಾರ್ಮೋನ್ ಪ್ಯಾಂಕ್ರಿಯಾಸ್ ಇಂದ ಸೆಕ್ರೇಟ್ ಆಗುತ್ತೆ. ಪ್ಯಾಂಕ್ರಿಯಾಸ್ ಎಲ್ಲಿರುತ್ತೆ ಅಂತಂದ್ರೆ ಹೊಟ್ಟೆಯ ಕೆಳಭಾಗದಲ್ಲಿ ಇರುತ್ತೆ. ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನು ಸೆಕ್ಸ್ ಹಾರ್ಮೋನ್ಸ್ ಗಳು, ಒಂದು ಟೆಸ್ಟೋಸ್ಟಿರಾನ್ ಮೇಲ್ಸ್ ಅಲ್ಲಿ ಟೆಸ್ಟಿಸ್ ಅನ್ನ ರಿಲೀಸ್ ಮಾಡುತ್ತೆ. ಇನ್ನೊಂದು ಈಸ್ಟ್ರೋಜನ್ ಓವರೀಸ್ ಅಲ್ಲಿ ಇರುವಂತದ್ದು. ಇದೇನ್ ಮಾಡ್ತವೆ, ಅಬ್ಡಮಿನಲ್ ಹೊಟ್ಟೆಯ ಭಾಗದ ಕೆಳಭಾಗ, ಕಿಬ್ಬೊಟ್ಟೆಯಲ್ಲಿ ಕಂಡು ಬರುವಂತಹ ಹಾರ್ಮೋನ್ಗಳಿವು. ಇವೇನ್ ಮಾಡ್ತವೆ, ಸೆಕ್ಷುವಲ್ ಮೆಚೂರಿಟಿಯನ್ನ ಕೊಡ್ತವೆ. ರಿಲೀಸಿಂಗ್ ಹಾರ್ಮೋನ್ ಅದು ಯಾವ್ದ್ರಿಂದ ಬರುತ್ತೆ, ಹೈಪೋಥ್ಯಾಲಮಸ್ ಮಿಡ್ ಬ್ರೈನ್ ಅಲ್ಲಿ ಇರುವಂತದ್ದು. ಇದು ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ ಅನ್ನ ಕರೆಕ್ಟ್ ಆಗಿ ರಿಲೀಸ್ ಮಾಡುವಂತ ಆಜ್ಞೆಯನ್ನ ಕೊಡುತ್ತೆ, ಯಾವುದು, ಹೈಪೋಥ್ಯಾಲಮಸ್. ಓಕೆನಾ.
ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ಹೇಳಿ ಕಟ್ಟಿರುವಂಥದ್ದು. ಇಲ್ಲಿ ನೋಡಿ, ಥೈರಾಕ್ಸಿನ್ ಹಾರ್ಮೋನು ಕರೆಕ್ಟ್ ಆಗಿ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಸೆಕ್ರೀಟ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು? ಅಯೋಡಿನ್ ಯುಕ್ತ ಆಹಾರವನ್ನ ನಾವು ಸೇವಿಸಬೇಕು. ಸೊ ಅಯೋಡೈಸ್ಡ್ ಸಾಲ್ಟ್ ನ ಪ್ರಾಪರ್ ಆಗಿ ನಾವು ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಥೈರಾಕ್ಸಿನ್ ರಿಲೀಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದೇನ್ ಮಾಡುತ್ತೆ? ಗಾಯ್ಟರ್ ಅನ್ನುವಂತಹ ಕಾಯಿಲೆಯನ್ನ ಮಾಡುತ್ತೆ. ಗಾಯ್ಟರ್ ಇಂದ ಏನಾಗುತ್ತೆ? ಗಂಟಲು ಊದಿದ ಹಾಗೆ ಆಗಿ ಹೋಗುತ್ತೆ ಆಯ್ತಾ. ನೆಕ್ಸ್ಟ್ ಡಯಾಬಿಟಿಸ್. ಡಯಾಬಿಟಿಸ್ ಅಂತಂದ್ರೆ ಏನು? ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡುವಂಥದ್ದು. ಯಾಕೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ? ಪ್ಯಾಂಕ್ರಿಯಾಸು ಇನ್ಸುಲಿನ್ ಹಾರ್ಮೋನ್ ಅನ್ನ ಕರೆಕ್ಟ್ ಆಗಿ ಸೆಕ್ರೀಟ್ ಮಾಡ್ಲಿಲ್ಲ ಅಂತಂದ್ರೆ ಅದೇನಾಗುತ್ತೆ? ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಆಗ ನಾವೇನ್ ಮಾಡ್ಬೇಕು? ಟ್ರೀಟ್ಮೆಂಟಿಗೆ ಹೊರಗಡೆಯಿಂದ ಇನ್ಸುಲಿನ್ ಹಾರ್ಮೋನ್ ಅನ್ನ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು MCQs ನ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಸೆಂಟರ್ ಫಾರ್ ಹಂಗರ್ ಈ ಸಿಚುಯೇಟೆಡ್ ಇನ್ ಫೋರ್ ಬ್ರೈನ್. ಓಕೆನಾ? ಫಸ್ಟ್ ಆಪ್ಷನ್ ಫೋರ್ ಬ್ರೈನ್. ವಿಚ್ ಈಸ್ ದ ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದ ಬಾಡಿ ಅಂತಂದ್ರೆ ಬ್ರೈನ್ ಆಗಿರುತ್ತೆ. ಸ್ಪೈನಲ್ ಕಾರ್ಡ್ ಒರಿಜಿನೇಟ್ಸ್ ಫ್ರಮ್. ಸ್ಪೈನಲ್ ಕಾರ್ಡ್ ಎಲ್ಲಿಂದ ಒರಿಜಿನೇಟ್ ಆಗಿರುತ್ತೆ ಅಂತಂದ್ರೆ ಮೆಡ್ಯುಲ್ಲಾ ಭಾಗದಿಂದ ಒರಿಜಿನೇಟ್ ಆಗಿರುವಂಥದ್ದು. The movement of shoot towards light is phototrophism. Choose the incorrect statement about insulin. ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಪ್ರೊಡ್ಯೂಸ್ಡ್ ಬೈ ಪ್ಯಾಂಕ್ರಿಯಾಸ್ ಹೌದು. ಇಟ್ ರೆಗ್ಯುಲೇಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ ಅಂತ ಹೇಳ್ತಿದಾರಲ್ವಾ, ಅದು ತಪ್ಪು. ಇಟ್ ರೆಗ್ಯುಲೇಟ್ಸ್ ವಾಟ್? ಬ್ಲಡ್ ಶುಗರ್ ಲೆವೆಲ್ ಆಫ್ ದ ಬಾಡಿ. ಓಕೆನಾ? ಇಟ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್, ಹೌದು ಕರೆಕ್ಟ್. ಇನ್ಸಫಿಷಿಯಂಟ್ ಸೆಕ್ರೀಷನ್ ಆಫ್ ಇನ್ಸುಲಿನ್ ಏನ್ ಮಾಡುತ್ತೆ? ಡಯಾಬಿಟಿಸ್ ಕಾರಣ ಆಗುತ್ತೆ. ವಿಚ್ ಫೈಟೋ ಹಾರ್ಮೋನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವಿಲ್ಟಿಂಗ್ ಆಫ್ ಲೀವ್ಸ್ ಅಂತಂದ್ರೆ ಅದು ಆಪ್ಸಿಸಿಕ್ ಆಸಿಡ್. ಎಲೆ ಉದ್ರೋ ರೀತಿ ಮಾಡುವಂಥದ್ದು ಯಾವುದು? ಆಪ್ಸಿಸಿಕ್ ಆಸಿಡ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಆಫ್ಟರ್ ಸೆಕ್ರೇಷನ್ ಆಫ್ ಅಡ್ರಿನಾಲಿನ್ ಇನ್ ಟು ದ ಬ್ಲಡ್ ಅಂತಂದ್ರೆ ಬ್ಲಡ್ ಸಪ್ಲೈ ಟು ಸ್ಕೆಲಿಟಲ್ ಮಸಲ್ಸ್ ಈಸ್ ರೆಡ್ಯೂಸ್ಡ್ ಅನ್ನುವಂಥದ್ದು ತಪ್ಪಾಗಿದೆ, ಬಾಕಿ ಎಲ್ಲ ಸರಿಯಾಗಿರುವಂಥದ್ದು. ವಿಚ್ ಪಾರ್ಟ್ ಆಫ್ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ವಾಲಂಟರಿ ಆಕ್ಷನ್ಸ್ ಲೈಕ್ ಬ್ಲಡ್ ಪ್ರೆಷರ್, ವಾಮಿಟಿಂಗ್ ಎಕ್ಸೆಟ್ರಾ ಈಸ್ ಮೆಡ್ಯುಲ್ಲಾ. Next, dwarfism results due to less secretion of growth hormone. Okay, growth hormone ಕಡಿಮೆ ಸೆಕ್ರೇಟ್ ಆಯ್ತು ಅಂತಂದ್ರೆ ಡಾರ್ಫಿಸಮ್ ಆಗುತ್ತೆ. ಅದೇ ಜಾಸ್ತಿ ಸೆಕ್ರೇಟ್ ಆಯ್ತು ಅಂತಂದ್ರೆ ಗೈಗಾಂಟಿಸಮ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಎಂಡೋಕ್ರೈನ್ ಗ್ಲ್ಯಾಂಡ್ ಈಸ್ ಅನ್ಪೇರ್ಡ್ ಅಂತ ಸಿಂಗಲ್ ಆಗಿರುವಂತದ್ದು ಅಂತ ಕೇಳ್ತಾ ಇದ್ದಾರೆ. ಇದು ಪಿಟ್ಯೂಟರಿ ಸಿಂಗಲ್ ಆಗಿ ಇರುವಂತದ್ದು. ಓಕೆನಾ? ಮತ್ತೆ ವಿಚ್ ಪಾರ್ಟ್ ಆಫ್ ದ ನ್ಯೂರಾನ್ ಅಕ್ವೈರ್ಸ್ ದ ಇನ್ಫಾರ್ಮೇಶನ್ ಅಂತಂದ್ರೆ ಡೆಂಡ್ರೈಟ್. ಜಂಕ್ಷನ್ ಬಿಟ್ವೀನ್ ಟೂ ನ್ಯೂರಾನ್ಸ್ ಇಸ್ ಕಾಲ್ಡ್ ಅ ಸಿನಾಪ್ಸ್ ಅಥವಾ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಇಲ್ಲ, ಸಿನಾಪ್ಸೇ ಕರೆಕ್ಟ್ ಆದ ಉತ್ತರ. ಇಲ್ಲಿ ಏನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅದು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ದು ಒಂದು ಚಿತ್ರ. ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ಅ ಕೆಮಿಕಲ್ ಸಿಗ್ನಲ್ ಅಕ್ಕರ್ಸ್ ಅಟ್ ಆಕ್ಸೋನಲ್ ಎಂಡ್. ಓಕೆನಾ? ಆಕ್ಸನ್ ನ ತುದಿಯಲ್ಲಿ ಆಗುವಂತಹ ಕ್ರಿಯೆ ಅದು. ದ ನ್ಯೂರಾನ್ಸ್ ದಟ್ ಕ್ಯಾರಿ ಸಿಗ್ನಲ್ಸ್ ಫ್ರಮ್ ಸ್ಪೈನಲ್ ಕಾರ್ಡ್ ಟು ಮಸಲ್ಸ್ ಆರ್ ಮೋಟಾರ್ ನ್ಯೂರಾನ್. ಓಕೆನಾ? ಇಲ್ಲೊಂದಿಷ್ಟು MCQs ನ ಕೊಟ್ಟಿದ್ದಾರೆ. ವಿಚ್ ಪ್ಲಾಂಟ್ ಹಾರ್ಮೋನ್ ಪ್ರಮೋಟ್ಸ್ ಡಾರ್ಮೆನ್ಸಿ ಇನ್ ಸೀಡ್ಸ್ ಅಂಡ್ ಬಡ್ಸ್ ಅಂತಂದ್ರೆ ಆಪ್ಸಿಸಿಕ್ ಆಸಿಡ್. ರೂಟ್ಸ್ ಆಫ್ ಪ್ಲಾಂಟ್ಸ್ ಆರ್ ಪಾಸಿಟಿವ್ಲಿ ಜಿಯೋಟ್ರೋಫಿಕ್ ಅಂದ್ರೆ ಭೂಮಿಯ ಕಡೆಗೆ ಹೋಗ್ತಾವಲ್ವಾ, ಅದಕ್ಕೆ ಪಾಸಿಟಿವ್. ರೆಸ್ಪಾನ್ಸ್ ಆಫ್ ಪ್ಲಾಂಟ್ ರೂಟ್ಸ್ ಟುವರ್ಡ್ಸ್ ವಾಟರ್ ಅಂತಂದ್ರೆ ಹೈಡ್ರೋಟ್ರೋಫಿಸಮ್. ಮೂವ್ಮೆಂಟ್ ಆಫ್ ಸನ್ಫ್ಲವರ್ ಇನ್ ಅಕಾರ್ಡೆನ್ಸ್ ವಿತ್ ದ ಪಾತ್ ಆಫ್ ಸನ್ ಅಂತಂದ್ರೆ ಅದು ಫೋಟೋಟ್ರೋಪಿಸಮ್. ಲೈಟ್ ಯಾವ ಕಡೆ ಇರುತ್ತೋ ಆ ಕಡೆ ತಿರುಗುತ್ತೆ ಅಲ್ವಾ. ನೆಕ್ಸ್ಟ್, the main function of abscisic acid in plants is inhibits growth. Okay na? Fall of mature leaves and fruits from plant is triggered by which of the following substance ಅಂತಂದ್ರೆ ಅದು abscisic acid. Any change in the environment to which an organism responds is called stimulus. The longest fiber or extension from the cell body of a neuron is called axon. A microscopic gap between a pair of adjacent neurons across which nerve impulse pass is called axon. Sorry, gap alva synapse. Stimulus
ರಿಸೆಪ್ಟರ್ ಥ್ರೂ ಎಲ್ಲಿಗೆ ಸೆನ್ಸರಿ ನ್ಯೂರಾನ್ಸ್ ಇಂದ ಎಲ್ಲಿಗೆ ಪಾಸ್ ಆಗತ್ತೆ, ಸೆನ್ಸರಿ ನ್ಯೂರಾನ್ಸ್ ಇಂದ ಎಲ್ಲಿಗೆ ಪಾಸ್ ಆಗುತ್ತೆ, ಅದು ಮೋಟಾರ್ ನ್ಯೂರಾನ್ಸ್ ಆ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಅದು ಸ್ಪೈನಲ್ ಕಾರ್ಡ್ಗೆ ಹೋಗಿರುವಂತದ್ದು. ಇಲ್ಲಿ ಸ್ಪೈನಲ್ ಕಾರ್ಡ್ ಬರುತ್ತೆ. ಓಕೆನಾ, ಇಲ್ಲಿಗೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಮುಕ್ತಾಯ ಆಗುತ್ತೆ. ಇನ್ನು ಮುಂದಿನ ಕ್ಲಾಸಲ್ಲಿ ಮುಂದಿನ ಚಾಪ್ಟರ್ನ ನೋಡ್ತಾ ಹೋಗೋಣ. ಧನ್ಯವಾದಗಳು.